ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವೀಗ ಬಂದಿದ್ದೇವೆ ಸಕ್ರಾಯಪಟ್ಟಣ ಹತ್ತಿರ ಇರೋ ಒಂದು ಶ್ರೀ 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 ಅವಧೂತ ಮಹಾಪುರುಷ ಶ್ರೀ ವೆಂಕಟಾಚಲ ಅವರ ಜೀವಂತ ಸಮಾಧಿ ಕ್ಷೇತ್ರಕ್ಕೆ ಬಂದಿದ್ದೇವೆ ಫ್ರೆಂಡ್ಸ್. ಇದೊಂಥರ ಅತ್ಯಂತ ಪಾವನಪೂರ್ವ, ದೈವೀಭೂತ, ಧ್ಯಾನಭೂತ ಮತ್ತು ಅತ್ಯಂತ ಆಧ್ಯಾತ್ಮಿಕ ಭಕ್ತಿಯಲ್ಲಿ ಮುಳುಗಿರುವ ಶ್ರೀ ಶ್ರೀ ಪರಮಪೂಜ್ಯ ಶ್ರೀ ವೆಂಕಟಾಚಲ ಗುರುಗಳು ಜೀವಂತ ಸಮಾಧಿಯಾಗಿರುವ ಈ ಒಂದು ಕ್ಷೇತ್ರದಲ್ಲಿ ಒಂದು ಕಾಲ್ನಡಿಗೆಯಲ್ಲಿ 1 ರಿಂದ 2 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ಫ್ರೆಂಡ್ಸ್. ಇದು ಬಂದುಬಿಟ್ಟು ಫ್ರೆಂಡ್ಸ್ ಚಿಕ್ಕಮಗಳೂರು ಕಡೂರು ಹತ್ತಿರ ಇರೋ ಸಕ್ರಾಯಪಟ್ಟಣ ದಿಂದ ಒಂದು 1.5 ರಿಂದ 2 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್, ಅಷ್ಟೇ ಕಾಲ್ನಡಿಗೆ. ಬಟ್ ಇದು ದಾರಿ ಮಧ್ಯದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಸುಂದರವಾದ ಅಡಿಕೆ ತೋಟ ಭಾರಿ ಗಮನ ಸೆಳೆಯುತ್ತೆ ಫ್ರೆಂಡ್ಸ್. ಹೀಗಾಗಿ ಇದನ್ನೆಲ್ಲ ನಾನು ಕವರ್ ಮಾಡಿಬಿಟ್ಟು ಎಲ್ಲ ಒಂದು ರೀಲ್ಸ್ ಅಪ್ಲೋಡ್ ಮಾಡಬೇಕಂತ ಒಂದು ಮನಸ್ಸಿಗೆ ಬಂತು ಫ್ರೆಂಡ್ಸ್. ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದಿಂದ ಬಂದಿರೋದು ಫ್ರೆಂಡ್ಸ್. ಈ ಥರ ಅಡಿಕೆ ತೋಟ ಸಿಗೋದು ತುಂಬ ಅಪರೂಪ ಫ್ರೆಂಡ್ಸ್ ನಮ್ಮ ಕಡೆ. ಹೀಗಾಗಿ ಇದು ತುಂಬ ನನಗೆ ಆಕರ್ಷಣೀಯವಾಗಿ ಕಾಣುತ್ತೆ ಫ್ರೆಂಡ್ಸ್. ಹೀಗಾಗಿ ಈ ಎಲ್ಲ ಅಡಿಕೆ ತೋಟವನ್ನು ನಾನು ಸೆರೆ ಮಾಡಿ ಅಪ್ಲೋಡ್ ಮಾಡಬೇಕಂತಂದು ಯೋಚನೆ ಮಾಡಿದೆ ಫ್ರೆಂಡ್ಸ್. ಈಗ ಶ್ರೀ ವೆಂಕಟಾಚಲ ಗುರುಗಳ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಅವರು 2010ರಲ್ಲಿ ಜೀವನ ತ್ಯಾಗ ಮಾಡಿ, ಸಂಸಾರಸ್ಥರು ಆಗಿದ್ದರೂ ಕೂಡ ಜೀವನ ತ್ಯಾಗ ಮಾಡಿ ಶ್ರೀ ಜೀವಂತ ಸಮಾಧಿಯಾಗಿ ತಮ್ಮ ತೋಟದ ಬದಿಯಲ್ಲಿ ಧ್ಯಾನಕ್ಕೆ ಮುಳುಗಿ ಅವರು ಜೀವಂತ ಸಮಾಧಿಯಾಗಿ ಅತ್ಯಂತ ದೈವಿ ಶಕ್ತಿಯಲ್ಲಿಯೂ ಒಂದು ಶಕ್ತಿಯಾಗಿ ಉಳಿದಿದ್ದಾರೆ ಫ್ರೆಂಡ್ಸ್. ಎಷ್ಟೋ ಜನರು ಹೇಳೋ ಪ್ರಕಾರ ಇಲ್ಲಿ ಬಂದು ಯಾವುದೇ ಸಂಸಾರದ ಕಷ್ಟ, ದುಃಖ, ಯಾವುದೇ ನಿಮ್ಮ ಸಮಸ್ಯೆ, ಆರೋಗ್ಯ, ಏನೇ ಸಮಸ್ಯೆಗಳಿದ್ದರೂ ಇಲ್ಲಿ ಬಂದು ಶ್ರೀ ವೆಂಕಟಾಚಲ ಗುರುವರ ಮನದಲ್ಲಿ ನೆನೆಯುತ್ತಾ ಧ್ಯಾನಕ್ಕೆ ಕುಂತು ಈ ಗದ್ದಿಗೆಯಲ್ಲಿ ನೀವು ಗುರುಗಳಾಗಿ ಹೃದಯದಿಂದ ಸ್ವೀಕಾರ ಮಾಡಿ ಅವರುಗಳನ್ನು ನಡೆಸುವ ಕಾರ್ಯಚಿತ್ತದಿಂದ ನೀವು ಮುಂದೆ ನಡೆದರೆ ಎಲ್ಲ ಥರನಾದ ಸಮಸ್ಯೆಗಳು, ಏನು ಬೆಟ್ಟದಂಥ ಸಮಸ್ಯೆಗಳನ್ನು ಹೊತ್ತಿಕೊಂಡು ನೀವು ಸಂಕಟದಲ್ಲಿ, ಅತಿಯಾದ ಒತ್ತಡ ಜೀವನದಲ್ಲಿ ತೊಡಗಿದ್ದೀರಿ, ಅದೆಲ್ಲ ಒಂದು ಸಣ್ಣ ನೀರಿನ ಹನಿಯಂತೆ ಕರಗಿ ಎಲ್ಲವೂ ಕ್ರಮೇಣ ದಿನ ಕಳೆದಂತೆ ಮಾಯವಾಗುತ್ತದೆ ಫ್ರೆಂಡ್ಸ್. ಇದೇ ಈ ಶ್ರೀ 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 ವೆಂಕಟಾಚಲ ಗುರುಗಳ ಜೀವಂತ ಸಮಾಧಿಗೆ ಬಂದು ಗುರುಗಳ ನೆನೆದು ಧ್ಯಾನ ಮಾಡಿದರೆ ಅವರು ಶಿಷ್ಯನ ಭಕ್ತಿಯ ಮೆಚ್ಚಿ ತಮ್ಮ ಕಷ್ಟಗಳನ್ನೆಲ್ಲ ಹೀರಿ ನಿಮಗೆ ಜ್ಞಾನ ಜ್ಯೋತಿ ಹತ್ತ ಮಾರ್ಗದತ್ತ ನಡೆಸುವುದಂತೂ ಖಚಿತ ಫ್ರೆಂಡ್ಸ್. ಬಟ್ ಇಲ್ಲಿ ಇರುವುದು ಈಗಿನ ಕಾಲದಲ್ಲಿ ಇರುವ ಸೋಷಿಯಲ್ ಮೀಡಿಯಾದಂಥ ವಿಪರೀತ ವ್ಯಾಮೋಹ, ಲೈಕು, ಕಮೆಂಟ್ಸು, ಅತ್ಯಂತ ಪ್ರಚಾರದ ಗೀಳಿನಲ್ಲಿ ಬಂದು ಇಲ್ಲಿ ಮನೋರಂಜನೆಗಾಗಿ ಬಂದು ಫ್ರೆಂಡ್ಸಲ್ಲಿ ಕಾಮಿಡಿ ಮಾಡುತ್ತಾ ಇಲ್ಲಿ ಒಂದು ರೌಂಡ್ ಹೊಡೆದು ಸುಮ್ಮನೆ ಕಾಟಾಚಾರಕ್ಕೆ ಬಂದು ಎಂದು ಅವರು ಇವರು ಹೇಳಿದ್ದಾರೆ ಅಂತ ಬಂದು ಹೋದರೆ ಖಂಡಿತ ಫ್ರೆಂಡ್ಸ್ ನಿಮಗೆ 1% ಕೂಡ ಯಾವುದೇ ಫಲಕಾರಿ ಆಗೋದಿಲ್ಲ ಫ್ರೆಂಡ್ಸ್. ಗುರುವಿನ ಫಲಕಾರಿ ಆಗಬೇಕಂದ್ರೆ ಫ್ರೆಂಡ್ಸ್, ಗುರು ಶಿಷ್ಯನಲ್ಲಿ ಏಕಚಿತ್ತ ಕಾಯದಲ್ಲಿ ಮಗ್ನ ಮತ್ತು ನಿಸ್ವಾರ್ಥ ಸೇವೆ ಮತ್ತು ಗುರುಭಕ್ತಿ ಮತ್ತು ದಾನ ಧರ್ಮ ಮತ್ತು ಸತತ ನಿರಂತರ ಗುರುವಿನ ಜ್ಞಾನದಲ್ಲಿ ಮುಳುಗುತ್ತಾ ಯಾವುದೇ ಜೀವನ ಉದ್ದಕ್ಕೂ ಕಷ್ಟವಾಗಲಿ, ಸುಖವಾಗಲಿ, ಲಾಭವಾಗಲಿ, ನಷ್ಟವಾಗಲಿ ಎಲ್ಲವೂ ಗುರು ಚರಣಕ್ಕೆ ಅರ್ಪಿಸಿ ಎಲ್ಲವೂ ಗುರು ನಡೆಸಿದಂತೆ ಎಂದು
ಕಾಯಕ ಚಿತ್ತದಲ್ಲಿ ಮುಳುಗುವ ಸದ್ಭಕ್ತ ನಿರಂತರ ಭಕ್ತನಿಗೆ ಮಾತ್ರ ಗುರು ಒಲಿಯುವನು ಫ್ರೆಂಡ್ಸ್. ಬಟ್ ನಾನು ಮಾತಾಡುವ ಈ ವಿಷಯ ಅತ್ಯಂತ ಚರ್ಚೆ ಮತ್ತು ಗಂಭೀರವಾಗಿ ನಾವು ವಿಚಾರ ಮಾಡಬೇಕಾದ ಸಂಗತಿ ಫ್ರೆಂಡ್ಸ್. ಬಟ್ಟು ನೀವೇನಾದರೂ ಇಷ್ಟೊಂದು ದೀರ್ಘವಾದಿ ಗುರುವಿನ ಧ್ಯಾನದಲ್ಲಿ ಮುಳುಗಿ ಏಕಚಿತ್ತ ಕಾಯಕದಲ್ಲಿ ನಿರಂತರವಾದರೆ ಗುರುವಿನ ಆಶೀರ್ವಾದದಂತೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಮುಂದೆ ಬರುವ ಯಾವುದೇ ಕಷ್ಟ, ಯಾವುದೇ ಅಡೆತಡೆಗಳು ಕೂಡ ಕಣ್ಣಿಗೆ ಕಾಣದಂತೆ, ಗೊತ್ತಿಲ್ಲದಂತೆ ಮಾಯವಾಗಿ ಸತತ ನಿರಂತರವಾಗಿ ಒಂದು ಒಳ್ಳೆಯ ಭಕ್ತಿ ಮಾರ್ಗದಲ್ಲಿ ಸಾಗುವುದಂತೂ ಖಚಿತ ಫ್ರೆಂಡ್ಸ್. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇವರ ಮಾತು ಹೇಳಿಕೊಂಡು ಕಾಟಾಚಾರಕ್ಕಂತೂ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿ ಬಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು, ನಾನು ವಿಡಿಯೋ ಮಾಡಿ ಬಿಡುತ್ತಿದ್ದರೂ ಯಾವುದೇ ಆ ಗದ್ದಿಗೆಯದ್ದು ಮತ್ತು ಸುತ್ತಮುತ್ತಲಿನ ಯಾವುದೇ ವಿಡಿಯೋ ಬಿಡುತ್ತಿಲ್ಲ ಫ್ರೆಂಡ್ಸ್. ಬಟ್ಟು ಆ ಗದ್ದಿಗೆ ಹತ್ತಿರ ಹೋಗಲು ಕಾಲ್ನಡಿಗೆಯಲ್ಲಿ ಇರುವ ಏನು ಈ ಅಡ್ಡ ರಸ್ತೆ ಅಂತಂತಾರೆ, ಇದು ಮಾತ್ರ ನಾನು ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತಿರೋದು ಫ್ರೆಂಡ್ಸ್. ಯಾವುದೇ ಇನ್ನೊಬ್ಬರ ವಿಡಿಯೋ ಇನ್ನೊಬ್ಬರಿಗೋಸ್ಕರ ಗುರು ಒಲಿಯುವುದಿಲ್ಲ ಫ್ರೆಂಡ್ಸ್. ನೀವಾಗೇ ಇಲ್ಲಿ ಬಂದು ವಿಶೇಷ ಏಕಾಗ್ರತೆಯಾಗಿ ಬಂದು ಏಕಚಿತ್ತವಾಗಿ 1 ರಿಂದ 2 ಗಂಟೆ ಇಲ್ಲಿ ನಿರಂತರ ಧ್ಯಾನದಲ್ಲಿ ಮುಳುಗಿ ನೀವು ಕಾಯಕ ಚಿತ್ತದಲ್ಲಿ ಮುಳುಗುತ್ತಾ ನಿರಂತರ ನಿಮಗೆ ಅನುಕೂಲವಾದಾಗ ಈ ಗುರುವಿನ ಸನ್ನಿಧಿಗೆ ಭೇಟಿ ಮಾಡುತ್ತಾ ಇದ್ದರೆ ಮಾತ್ರ ಈ ಗುರು ಒಲಿಯುವ ಸಂಭವವಿದೆ ಫ್ರೆಂಡ್ಸ್. ಈ ಒಂದು ಸೋಷಿಯಲ್ ಮೀಡಿಯಾದ ಪ್ರಭಾವದಿಂದ ಯಾರೋ ಹೇಳುತ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಬಂದು ಅವಸರವಾಗಿ ಹೋಗಿ ಏನು ಉಪಯೋಗವಾಗಲಿಲ್ಲ ಎಂದು ಕೊರಗೋಕ್ಕಿಂತ ನಾನು ಹೇಳಿದ ಎಲ್ಲ ಮಾರ್ಗಗಳನ್ನು ಅನುಸರಿಸಿದರೆ ಮಾತ್ರ ಗುರು ಒಲಿಯುವನು ಫ್ರೆಂಡ್ಸ್. ಇದು ಗುರು ಒಲಿಯುವ ಮಾರ್ಗವನ್ನು ಕೂಡ ನಾನು ಇಲ್ಲಿ ವ್ಯಕ್ತಪಡಿಸಿದ್ದೇನೆ ಫ್ರೆಂಡ್ಸ್. ಇದು ನಿಮ್ಮ ವೈಯಕ್ತಿಕ ಬಿಟ್ಟಿದ್ದು ಫ್ರೆಂಡ್ಸ್. ಇಲ್ಲಿ ಯಾವುದೇ ಥರನಾದ ನಿಮಗೆ ಒತ್ತಡ ಹೀಗೆ ಮಾಡಿ ಅಂತ ಯಾವುದಿಲ್ಲ. ನಿಮ್ಮ ಸ್ವಾವಲಂಬನೆ ನಿಮ್ಮ ಯಾವ ರೀತಿ ಅಭಿರುಚಿ ಇರುತ್ತೆ ನಿಮ್ಮ ತಕ್ಕಂಗೆ ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್. ನನ್ನ ವೈಯಕ್ತಿಕ ವಿಚಾರವನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿದ್ದೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಮತ್ತೊಂದು ಲೋಗಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.